ಬಾಗಲಕೋಟೆಯ ನಗರದ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 17ನೇ ಪದವಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಸಮಾರಂಭವನ್ನು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವೈದ್ಯಕೀಯ ಶಾಸ್ತ್ರದ ಮೂಲ ನೆಲೆಯಾದ ಭಾರತ ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿ ಸಾಧಿಸಿದೆ. ಬೇರೆ ರಾಷ್ಟ್ರಗಳ ಜನರು ಭಾರತಕ್ಕೆ ವೈದ್ಯಕೀಯ ಚಿಕಿತ್ಸೆಗಾಗಿ ಬರುತ್ತಿರುವುದು ಗಮನಾರ್ಹವಾಗಿದೆ. ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಭಾಗಗಳಲ್ಲಿ ವೈದ್ಯಕೀಯ ಸೇವೆ ಅಗತ್ಯವಿದೆ ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಅತ್ಯುತ್ತಮವಾದ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಗಮನಾರ್ಹವಾದ ಕೊಡುಗೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಇನ್ನೋರ್ವ ಅತಿಥಿ ಬೆಂಗಳೂರಿನ ಖ್ಯಾತಿ ಹಿರಿಯ ಹೃದಯ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಗಿರೀಶ್ ನವಸುಂದಿ ಅವರು ಮಾತನಾಡಿ, ವೈದ್ಯರಾಗಿ ಅತ್ಯುತ್ತಮ ಸೇವೆ ಒದಗಿಸಿ ಸಮಾಜದ ಪ್ರಗತಿಗೆ ಕಾರಣರಾಗಿ ಪ್ರತಿಫಲವನ್ನು ನಿರೀಕ್ಷಿಸದೆ ವೃತ್ತಿಗೆ ಕೊಡುಗೆ ನೀಡಿ ಸಾಮಾಜಿಕ ಮಾಧ್ಯಮವನ್ನು ಸೀಮಿತವಾಗಿ ಉಪಯೋಗಿಸಿ ವಿಷಯದ ಪಠ್ಯ ಪುಸ್ತಕಗಳೊಂದಿಗೆ ಸಾಹಿತ್ಯ ಮತ್ತು ತತ್ವಜ್ಞಾನದ ಪುಸ್ತಕಗಳನ್ನು ಓದಿ ಎಂದು ಪದವೀಧರರಿಗೆ ಕಿವಿಮಾತು ಹೇಳಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು, ರೋಗಿಗಳ ಸೇವೆ ದೇವರ ಸೇವೆ ಎಂದು ಭಾವಿಸಿ ಚಿಕಿತ್ಸೆ ನೀಡಿ ವೈದ್ಯಕೀಯ ಶಿಕ್ಷಣಕ್ಕೆ ಅಗತ್ಯವಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈ ಭಾಗದ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. HSK ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಆರಂಭಗೊಂಡಿದ್ದು ಎಲ್ಲ ಪ್ರಕಾರದ ವಿಶೇಷ ಚಿಕಿತ್ಸೆಗಳ ಸೌಲಭ್ಯ ಸಾರ್ವಜನಿಕರಿಗೆ ದೊರೆಯುತ್ತಿದೆ ಎಂದರು. ಪದವಿ ಪ್ರದಾನ ಸಮಾರಂಭದಲ್ಲಿ 240 ಸ್ನಾತಕ ಮತ್ತು 10 ಸ್ನಾತಕೋತ್ತರ ಪದವೀಧರರಿಗೆ ಪದವಿ ಪ್ರದಾನ ಮಾಡಲಾಯಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಯೋಕೆಮಿಸ್ಟ್ರಿ ಮತ್ತು ಫಿಸಿಯಾಲಜಿ ವಿಷಯದಲ್ಲಿ ಕ್ರಮವಾಗಿ 7 ಮತ್ತು 8ನೇ ರ್ಯಾಂಕ್ನಲ್ಲಿ ಉತ್ತೀರ್ಣರಾಗಿರುವಂಥ ಡಾಕ್ಟರ್ ಶ್ವೇತಾ ಮತ್ತು ಡಾಕ್ಟರ್ ಸೃಷ್ಟಿ ಅವರನ್ನು, ಅಧಿಕ ಅಂಕಗಳನ್ನು ಪಡೆದ ಉತ್ತೀರ್ಣರಾಗಿರುವಂಥ ಡಾಕ್ಟರ್ ರೇವಣ್ಣ, ಡಾಕ್ಟರ್ ಹರ್ಷಿನಿ ಮತ್ತು ಡಾಕ್ಟರ್ ತೇಜಸ್ವಿನಿ ಅವರನ್ನು ವಿವಿಧ ದಾನಿಗಳು ಸ್ಥಾಪಿಸಿದ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಮಯದಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ಅಧಿಕಾರಿಯಾಗಿರುವಂಥ ಪ್ರೊಫೆಸರ್ VR ಶಿರೋಳ್ ಅವರು ಕನ್ನಡಕ್ಕೆ ಅನುವಾದಿಸಿದ ಅಮಿತ್ ಶಾ ಅವರ ಭಾಷಣಗಳ ಅನುವಾದ ಚುನಾವಣೆ ಸುಧಾರಣೆಗಳು ಎಂಬ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಅಲ್ಲದೆ ರಕ್ತದ ಒತ್ತಡ, ಭಯ ಬೇಡ ಮತ್ತು ವಿದ್ಯಾರ್ಥಿಗಳ ವಾರ್ಷಿಕ ವರದಿ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು. ಸಮಾರಂಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಸಾಬ್ ಪಾಂಡೆಗೆ, ವಿಶ್ರಾಂತ ಕುಲಪತಿ ಮೀನಾ ಚಂದಾವರ್ಕರ್, BBV ಸಂಘದ ಸದಸ್ಯರು, ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು. So mind is different and mindset is different. One book I have read on that, Mind and Mindset. I do not want to quote on that now, but I could only say you should always be updating. That's why I always say the Vidya Dadati Diniyam, Vidya Dadati Patrayam, and Patrata Dadati ಯೋಗ್ಯತಾ ಯೋಗ್ಯತೆಯಿಂದ ಮುಂದೆ ನಮಗೆ ಧರ್ಮದಿಂದ ಸುಖ ಅನ್ನುವಂಥದ್ದು ಒಂದು ಮಾತಿದೆ. That question is, what do you, I would not like to elaborate much on that, but the thing is, Vidya Dadati Vinayam, that always has to be kept in mind. Before I could talk about some of the opportunities you have before and responsibilities, I would like to tell that for your success in the life and after becoming the graduate, you have become graduate, yet your learning is not over. Learning starts now, you should never forget that.
Whatever you want to learn now, that is only a part, very small part of the life. I would like to remind you, Shikshayam Pratyasiddhim Abhishekam Vidyancha Yat Gacchati Sarvada Satyam Vada Dharmam Chara Vidyanam Pracharayaptam. There is one shloka in Sanskrit. Means Shikshana the Siddhi, the having the attained the principle of the education and receive the blessings of the knowledge. Blessings of the knowledge. You will always speak truth. Satyam priyat, na priyat, satyam, na priyat, satyam apriyam. There is a one Sanskrit shloka also. And you will become righteous and spread the wisdom. The shloka emphasizes on the importance of contained in learning, ethical conduct, and the dissemination of the knowledge. It is fitting verse to inspire the graduates as they embark their future endeavors. Atreya Punarvasu taught the medicine systematically 2500 years ago, where after 200 years, Hippocrates prescribed some of the with changes. I am not trying to say that today's medicine is bad and past medicine is good. I am not telling that. But I would like to only tell you, be proud to be an Indian, be proud of yourself, be proud of your family, and there is a big, very huge scope for the India in coming days. That is true for Indian youth. So what has happened is, जो कुछ भी हुआ है इस colonization के कारण. Yesterday I was speaking somewhere on the sum of the economic factors. See, a few years back, our economy is different. Today, economy is different. But I am not speaking from that political language. But from almost one BC to after first century to 17th centuries, India's contribution to the GDP in the world was 34%. It is being recorded. It is being recorded. I am not telling whatever is not, I cannot prove. I am telling whatever I am speaking with all sense and responsibility on my head. I am speaking, I can prove that. So, and not to Charanti Math, and not to the people who are sitting here. It is for you, but you should see that India's reputation, सारे दुनिया में भारत का reputation है आपके ऊपर है. With humility at your highest, at your command, and with a passionate about your job, if you can do, India is not only, if you do not go outside, people will come here for the treatment. Now itself, the India is becoming the from a doctor. That's why I said 1.4 billion. Highest population in the world, that is too young. Diversity of geography, language, culture. 65% people still they stay in rural areas. But 75% of the doctors practice in the cities. I am not telling from tomorrow you go and practice in the villages, you will not follow it also. Because in between, during the UPA government, one regulation was brought in. If you do not go to village, then you have to pay 5 lakh rupees. 95% people paid 5 lakh, but they did not go to village. I am not insisting you. And happiness in your life, and you'll be the most valuable individual in your community, in your neighborhood, in your nation. So I request all of you to work towards both goals, your livelihood, but also prioritize your life's purpose. Secondly, as I said, what a doctor can be. You know, a doctor is somebody who is everything that every other profession can be. You can
be a healer. You heal them mentally, emotionally, and also physically. How many of them? You look at every other profession, they do probably one job. You are a person of science, like an engineer or a scientist. You know such deep, you have such deep understanding of medical science. You are a soldier. You work so hard to save a life of a stranger who you have never met in your life, working hours together to preserve that life and enhance the quality of that life. You are a guru to many of them, being, like Joshi sir said, a counselor, a friend, a compassionate companion who understands the mental and physical difficulties of that soul and guide and partner with him through the journey. You ಇಬ್ಬರು ರ್ಯಾಂಕ್ ಪಡೆದವರು ಮತ್ತು 4 ಅಗ್ರಸ್ಥಾನ ಪಡೆದವರನ್ನ ಡಿಗ್ರಿ ಅವಾರ್ಡನ್ನು ಮಾಡ್ತಾ ಇದ್ದೇವೆ. ಸಂಘ 120 ವರ್ಷ ಆಯಿತು. ಯಾವಾಗಲೂ ಕೂಡ ಗುಣಮಟ್ಟದ ಶಿಕ್ಷಣದಲ್ಲಿ ನಂಬಿಕೆ ಇಟ್ಟು ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸಲು ನಾವು ಅಗತ್ಯವಿರುವ ಎಲ್ಲ ಮೂಲ ಸೌಕರ್ಯಗಳನ್ನು ಮತ್ತು ಅರ್ಹ ಅಧ್ಯಾಪಕರನ್ನು ಒದಗಿಸುತ್ತಿದ್ದೇವೆ. ವೈದ್ಯಕೀಯ ಕಾಲೇಜು ಸ್ಥಿರವಾದ ಬೆಳವಣಿಗೆಯನ್ನು ಕಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ರ್ಯಾಂಕ್ ಪಡೆದವರು, ಅಗ್ರಸ್ಥಾನ ಪಡೆದವರು ಮತ್ತು ಸ್ನಾತಕೋತ್ತರ ಪದವಿ ಪಡೆದವರನ್ನು ನಾನು ಅಭಿನಂದಿಸ್ತೇನೆ. ವಿದ್ಯಾರ್ಥಿಗಳ ಯಶಸ್ಸಿನ ಹಿಂದೆ ಇರುವ ಎಲ್ಲ ಅಧ್ಯಾಪಕರಿಗೂ ನನ್ನ ಪ್ರಾಮಾಣಿಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಈ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ನುರಿತ ಮತ್ತು ತಜ್ಞ ವೈದ್ಯರಾಗಿ ಸಮಾಜದಲ್ಲಿ ಪ್ರಮುಖ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸಂತೋಷ ಮತ್ತು ಅದ್ಭುತ ಅವಕಾಶಗಳನ್ನು ಆಗುವಂತ ಕೊಡಲಿ. ಈ ಸ್ಥಾನಕ್ಕೆ ನಿಮ್ಮನ್ನು ತಂದಂಥ ಎಲ್ಲ ಪಾಲಕರನ್ನು ಕೂಡ ಸ್ಮರಿಸಿ ರೋಗಿಗಳ ಸೇವೆ ನಿಜವಾದ ದೇವರ ಸೇವೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ನೀವು ಕೆಲಸವನ್ನು ಮಾಡಿರಿ ಅಂತೇಳಿ ಹಾರೈಸಿ ಹೆಚ್ಚು ಸಮಯ ತೆಗೆದುಕೊಳ್ಳೋದು ನನಗೆ ಮಾತಿಗೆ ವಿರಾಮ ಕೊಡ್ತೀನಿ. My profession with conscience and dignity. The health, the secrets that are concealed in me even after the patient has died. Congratulations, Dr. Srishti. The award. Congratulations, Dr. Srishti. Heartiest congratulations, Dr. Srishti, who has bagged 7 gold medals for her academic excellence. डॉक्टर अक्षता मल्लिकार्जुन इटकी शोर से कोसों दूर काबली करती है काम. ಮನೆ ಜೀವ ಇವರಿಗೆ. Fish, love fun. Corvo Lorvo Jeet go on repeat. Shows cute smile and kind vibes wherever she goes. And eyes on the sky.
Paddu Macha is a stallion. Please give a big round of applause to the few graduates. Dr. Bhima Kiran Pawar, Gold Series Ferrari. Dr. Su- Please keep the applause flowing. Dr. Apeksha. Dr. P.M. Rakshita Gauri. ನವಿಲಿನಂತೆ ಗಾನ ಕೋಗಿಲೆ ಅಂತೆ ಇವಳೇ ಕನ್ನಡ ಪ್ರೇಮಿ ಅಂತೆ. That ಮಾಡಿದ್ರ feet. Dr. Priyanka